ಸೀತೆ ಲಕ್ಷ್ಮಣ ವನವಾಸಕ್ಕೆ ಬಂದಾಗ ಇಲ್ಲಿಯೂ ಸಹ ತಂಗಿದ್ದರಂತೆ. ಆ ಸಮಯದಲ್ಲಿ ಶ್ರೀರಾಮನಿಗೆ ನಾಮಧಾರಣೆ ಮಾಡಲು ಬಿಳಿಯ ತಿರುಮಣ್ಣು ಸಿಗಲಿಲ್ಲ. ಅದಕ್ಕಾಗಿ ಶ್ರೀರಾಮನು ಒಂದು ಬಂಡೆಗೆ ಬಾಣ ಹೊಡೆದಾಗ ಅಲ್ಲಿ ನೀರು ಚಿಮ್ಮುತ್ತದೆ, ಅದರೊಂದಿಗೆ ತಿರುಮಣ್ಣು ಸಹ ಸಿಗುತ್ತದೆ ಎಂಬ ಪೌರಾಣಿಕ ಹಿನ್ನೆಲೆ ಇದೆ. ಅಂದಿನಿಂದ ಇಂದಿನವರೆಗೆ ಇಲ್ಲಿ ನೀರು ಸದಾ ಚಿಲುಮೆಯಂತೆ ಚಿಮ್ಮುತ್ತಿರುತ್ತದೆ. ಈ ನೀರು ಎಂತಹ ಬಿರು ಬೇಸಿಗೆಯಲ್ಲೂ ನಿಲ್ಲದೆ ಚಿಮ್ಮುತ್ತಿರುವುದೇ ಒಂದು ಕೌತುಕ ಎನ್ನಬಹುದು. ಹಾಗಾಗಿ ಸೀತಾರಾಮರು ನಡೆದಾಡಿದ ಈ ಪುಣ್ಯ ಭೂಮಿಗೆ ನಾವು ಹೋಗಿ ಬರುವುದೇ ಒಂದು ಪುಣ್ಯದ ಕಾರ್ಯವಲ್ಲವೇ? ಕಂಟಿನ್ಯೂಸ್ ಆಗಿ ಬರ್ತಿದ್ದು ಫಿಲ್ಟರ್ ವಾಟರ್ಗಿಂತ ತುಂಬಾ ಚೆನ್ನಾಗಿದೆ ಕುಡಿಯೋಕೆ ಮಾತ್ರ. ನಾಮದ ಚಿಲುಮೆಯ ನಂತರ ಅಲ್ಲೇ ಇರುವ ಜಿಂಕೆ ಪಾರ್ಕ್ನಲ್ಲಿ ನೂರಾರು ಜಿಂಕೆಗಳನ್ನು ಒಟ್ಟಾಗಿ ನೋಡಬಹುದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಮಾಡಿ ಬೆಟ್ಟದಿಂದ ಇಳಿದು ಬಂದವರು ಅದೇ ಮಾರ್ಗವಾಗಿ ಕೊರಟಗೆರೆ ರಸ್ತೆಯಲ್ಲಿ 30 ನಿಮಿಷ ಡ್ರೈವ್ ಮಾಡಿದರೆ ಪರಮ ಶಕ್ತಿ ಪೀಠ ಶ್ರೀ ಲಕ್ಷ್ಮೀ ದೇವಿಯ ಆರಾಧ್ಯ ಸ್ಥಳ, ಬೇಡಿ ಬಂದ ಭಕ್ತರ ಕಾಪಾಡುತ್ತಾ ನೆಲೆ ನಿಂತ ಶ್ರೀ ಲಕ್ಷ್ಮೀ ಅಮ್ಮನ ಪುಣ್ಯ ಕ್ಷೇತ್ರ ಗೊರವನಹಳ್ಳಿಗೆ ಭೇಟಿ ನೀಡಬಹುದು. ಇಲ್ಲಿ ಕಮಲಮ್ಮ ಅಂತ ಒಂದು ಅಜ್ಜಿ ಇದ್ರು. ನಾವು ತುಂಬ ಇವಾಗ 40 ವರ್ಷದ 50 ವರ್ಷದ ಕೆಳಗಡೆ ಬರ್ತಾ ಇದ್ವಿ. 40 ವರ್ಷದ ಕೆಳಗಡೆ ಅವೆಲ್ಲನೂ ಒಳಗಡೆ ದೇವಸ್ಥಾನ ತನಕ ಹೋಗ್ತಾ ಇದ್ವಿ. ಸುತ್ತ ಒಳಗಡೆ ಇದೈತಿ, ದೇವರುಗಳೈತೆ, ಅಕ್ಕಪಕ್ಕದಲ್ಲಿ ನಾಗಪ್ಪ ಹುತ್ತ ಎಲ್ಲ ಐತೆ, ಒಳಗಡೆ ಮೂಲ ವಿಗ್ರಹ ಐತೆ. ಅದೆಲ್ಲ ನೋಡಿಕೊಂಡು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಎಲ್ಲ ನದಿ ಓಡುತ್ತೆ, ನದಿಲೆಲ್ಲ ಸ್ನಾನ ಮಾಡಿ ಮಕ್ಕಳೆಲ್ಲ ಈಜೊಡ್ದು ಇದೆಲ್ಲ ನಡೀತಾ. ಅವ್ರ ಮನೇಲಿ ಊಟ ಎಲ್ಲ ಆಗ್ತಾಯಿದ್ರು, ಅಲ್ಲೆಲ್ಲ ಇಟ್ಕೊಂಡು ಆಟ ಆಡ್ಕೊಂಡು ಹೋಗ್ತಾ ಇದ್ವಿ. ತುಂಬ ಪ್ರಸಿದ್ಧವಾದ ದೇವಸ್ಥಾನ ಇದು. ಗೊರವನಹಳ್ಳಿಗೆ ಬೆಂಗಳೂರಿನಿಂದ ತುಮಕೂರು, ಕೊರಟಗೆರೆ ಎಲ್ಲೆಡೆಯಿಂದ ಬಹಳಷ್ಟು ಸಾರಿಗೆ ವ್ಯವಸ್ಥೆ ಇದ್ದು ಇದು ಕರ್ನಾಟಕದ ಅತ್ಯಂತ ಶಕ್ತಿಯುತ ಎಂದು ಹೆಸರಾದ ಲಕ್ಷ್ಮೀ ದೇವಸ್ಥಾನವೆನ್ನಬಹುದು. ಗೊರವನಹಳ್ಳಿಯ ದಿವ್ಯ ಶಕ್ತಿಯ ಹಿಂದೆ ಒಂದು ಅದ್ಭುತ ಕಥೆ ಇದೆ. ಅಪ್ಪಯ್ಯ ಎಂಬ ರೈತನೊಬ್ಬ ಮುಂಜಾನೆ ಕೆರೆಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಒಂದು ಹೆಣ್ಣು ಧ್ವನಿ ನನ್ನನ್ನು ಇಲ್ಲಿಂದ ಕರೆದೊಯ್ಯು ಎಂದು ಕೇಳುತ್ತದೆ. ಮಾತೆಯ ಆಜ್ಞೆಯಂತೆ ಅಪ್ಪಯ್ಯ ಅಲ್ಲಿ ದೊರೆತ ಸ್ವಯಂಭೂ ಮಾತೆಯ ಮಣ್ಣಿನ ಮೂರ್ತಿಯನ್ನು ಇಲ್ಲಿಗೆ ತಂದು ಪ್ರತಿಷ್ಠಾಪಿಸುತ್ತಾನೆ. ಅದೇ ದೇವಸ್ಥಾನ ಇಂದು ತನ್ನ ಭಕ್ತಿ, ಶಕ್ತಿ, ಶ್ರದ್ಧೆಯಿಂದ ದೊಡ್ಡ ಪುಣ್ಯಕ್ಷೇತ್ರವಾಗಿ ಬೆಳೆದಿದೆ. ಅಮ್ಮನವರ ದೇವಸ್ಥಾನ ನಿರ್ಮಾಣದ ಹಿಂದೆಯೂ ಒಂದು ದೊಡ್ಡ ಕಥೆ ಇದೆ.
ಈ ಊರಿಗೆ ಕಳ್ಳತನಕ್ಕೆಂದು ಬಂದು ಕಳ್ಳತನ ಮಾಡಿ ಪರಾರಿಯಾಗುತ್ತಿದ್ದ ಕಳ್ಳರಿಗೆ ಕಣ್ಣುಗಳು ಹೋಗುತ್ತಿದ್ದವಂತೆ. ನಂತರ ಊರ ಜನರ ಆಣತಿಯಂತೆ ಅಮ್ಮನ ದೇವಸ್ಥಾನ ನಿರ್ಮಿಸಿದಾಗ ಅವರಿಗೆ ಮತ್ತೆ ಕಣ್ಣು ಬಂತೆಂಬ ನಿದರ್ಶನ ಸಹ ಸಿಗುತ್ತದೆ. ಈ ರೀತಿ ನಿರ್ಮಾಣವಾದ ಸುಮಾರು 800ರಿಂದ 1000 ವರ್ಷಗಳಷ್ಟು ಹಳೆಯದಾದ ಈ ದೇವಸ್ಥಾನ ಸಂತಾನ ಭಾಗ್ಯ, ಐಶ್ವರ್ಯ ಭಾಗ್ಯ, ಭಕ್ತರ ಕಷ್ಟ ಪರಿಹಾರಕ್ಕೆ ಜಗತ್ಪ್ರಸಿದ್ಧಿ ಎನ್ನಬಹುದು. ಕಾಡು ನುಗ್ಬಿಟ್ರಂತೆ. ಕಾಡು ನುಗ್ಬಿಟ್ಟು ಅಲ್ಲೇ ಬಡವೆ ಎಲ್ಲ ಮಸ್ತಾಗಿ ದುಡ್ತಾ ಇದ್ರಂತಲ್ವೇ, ಕಾಡು ನುಗ್ಬಿಟ್ರಂತಲ್ವೇ. ಕಾಡು ನುಗ್ಬಿಟ್ರೆ ಅಲ್ಲೇ ಹಂಗೆ ನಿಂತ್ಕೊಂಡ್ರಂತೆ. ಆ ಕಳ್ರ ಏನ್ ಮಾಡಿದ್ರಂತೆ, ನಾವು ಗುಡಿ ಕಟ್ಸ್ತೀನಿ, ನಾನು ಗುಡಿ ಕಟ್ಸ್ತೀನಿ ಕೂಡ ಅಂದ್ರಂತೆ ಕಳ್ಳರು. ಆಗ ಬಿಟ್ಬಿಟ್ರಂತೆ, ಕಳ್ರ ಬಿಟ್ಬಿಟ್ರಂತೆ. ಅವರು ಇದು ಕಳ್ಳರ ಕಟ್ಸೋದ ಗುಡಿ ಅಂತ ಈಗ ಹೇಳ್ತದೆ ಇದ್ರೊಳಗೆ ಹಂಗೆ. ಇವು ದೇವರು ಕೆರೆಯಿಂದ ಬಂದಿರುವುದು, ಮಹಾಲಕ್ಷ್ಮಿ ಕೆರೆಯಿಂದ, ಕಾಲೇಜಿಯಿಂದ ಕೆರೆಯಿಂದ ಬಂದಿರೋ ಲಕ್ಷ್ಮಿ. ಗೊರವನಹಳ್ಳಿಗೆ ಸುಮಾರು ಬೆಂಗಳೂರು, ಮೈಸೂರು, ಹೊರನಾಡು, ತಮಿಳುನಾಡು, ಈ ಕಡೆ ಆಂಧ್ರ ಪ್ರದೇಶ, ಈ ಕಡೆಯಿಂದ ಎಲ್ಲನೂ ಭಕ್ತರು ಬಂದು ಮದುವೆ ಆಗದ ಇರೋ ಹೆಣ್ಮಕ್ಳು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಈಗಲೂ ಸಹಿತವಾಗಿ ಮಡ್ಲಕ್ಕಿ ಕಟ್ಟಿ ಕರಿಮಣಿ ಮತ್ತೆ ಬಳೆನ ತಗೊಂಡೋದ್ರೆ ಅವ್ರಿಗೆ ಈಗಲೂ ಕೂಡ ವಿತಿನ್ ಒಂದು 2-3 ತಿಂಗಳಲ್ಲಿ ಮದುವೆ ಸೆಟ್ ಆಗುತ್ತೆ. ಒಳ್ಳೊಳ್ಳೆ ವರವೇ ಸಿಗುತ್ತಾ ಇದ್ದಾರೆ. ಹೀಗಾಗಿ ಬಹಳ ಜನ ಭಕ್ತರು ಈಗ ಬೆಂಗಳೂರಲ್ಲೇ ನಿಲ್ಸಿದ್ದಾರೆ. ಇದು ಮಹಾ ಪುಣ್ಯವಾದ ಕ್ಷೇತ್ರ. ಇದು ತಲತರಾಂತವಾಗಿ ನಡೆದಂತ ಮಹಾಲಕ್ಷ್ಮಿ ಕ್ಷೇತ್ರ. ಅಮ್ಮನವರು ಇಲ್ಲಿ ನೆಲೆಸಿ ಎಲ್ಲರಿಗೂ ಕೂಡ ಸರ್ವಾಭಿಷ್ಟ ಪ್ರಧಾನ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆಯ ದಿನಗಳಲ್ಲಿ ಲಕ್ಷ್ಮೀ ಅಮ್ಮನವರಿಗೆ ವಿಶೇಷ ಪೂಜೆ ಕೈಂಕರ್ಯಗಳು ನಡೆಯಲಿದ್ದು, ಅಂದು ಸಾವಿರಾರು ಜನರು ಇಲ್ಲಿಗೆ ಬಂದು ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಪ್ರತಿನಿತ್ಯದ ಅನ್ನದಾಸೋಹ, ಚಿಕ್ಕ ಮಟ್ಟದ ಶಾಪಿಂಗ್ ಸೌಲಭ್ಯ ಎಲ್ಲವೂ ಪ್ರವಾಸಿಗರಿಗೆ ಆಡೆಡ್ ಬೋನಸ್ ಎನ್ನಬಹುದು. ಗೊರವನಹಳ್ಳಿ ಲಕ್ಷ್ಮೀ ಕ್ಷೇತ್ರಕ್ಕೆ ಬಂದವರು ತಪ್ಪದೇ ಭೇಟಿ ನೀಡಬೇಕಾದ ಸ್ಥಳ ಕಮಲಮ್ಮನವರ ಗದ್ದುಗೆ. ಇಲ್ಲಿ ಲಕ್ಷ್ಮೀ ತಾಯಿಯ ಆರಾಧ್ಯ ಭಕ್ತರು ಆದ ಕಮಲಮ್ಮನವರ ಗದ್ದುಗೆ ಇದ್ದು, ಭಕ್ತರು ಇಲ್ಲಿಗೂ ಸಹ ಭೇಟಿ ನೀಡಿ ಅವರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ. ದೇವಸ್ಥಾನ ದರ್ಶನ, ಪ್ರಸಾದ ಸ್ವೀಕಾರವಾದ ನಂತರ 1 ಕಿಲೋಮೀಟರ್ ದೂರದಲ್ಲಿ ಸುಂದರ ಪೀತಾ ಜಲಾಶಯವಿದ್ದು, ಈ ಜಲಾಶಯದ ಮೇಲಿನ ಸುಂದರ ವಾಕ್ ನಮ್ಮನ್ನು ರಿಲ್ಯಾಕ್ಸ್ ಆಗುವಂತೆ ಮಾಡುತ್ತದೆ. ಹೀಗೆ ಭಕ್ತಿ, ಶಕ್ತಿ, ನೈಸರ್ಗಿಕ ತಾಣವಾಗಿರುವ ಗೊರವನಹಳ್ಳಿ ಮತ್ತು ದೇವರಾಯನ ದುರ್ಗ ಒಂದು ದಿನದ ಪ್ರವಾಸಕ್ಕೆ ಪ್ರಶಸ್ತವಾದ ಸ್ಥಳಗಳೆನ್ನಬಹುದು. ಮಿಸ್ ಮಾಡದೆ ನೋಡಿ ಬನ್ನಿ.